ಎಲ್ಲರಿಗೂ ಆಪತ್ ಬಾಂಧವ ತರಗತಿಗಳಿಗೆ ಸ್ವಾಗತ ಸುಸ್ವಾಗತ. ಫಸ್ಟ್, ಚೀನಾದಲ್ಲಿ 3 ತತ್ವಜ್ಞಾನಿಗಳು ಯಾರು? 1 ಲಾವೋ ತ್ಸೆ, 2 ಕನ್ಫ್ಯೂಷಿಯಸ್, 3 ಮೆನ್ಸಿಯಸ್. ಲಾವೋ ತ್ಸೆ ಎನ್ನುವವರು ತಾವೋ ತೇ ಚಿಂಗ್ ಎನ್ನುವ ಒಂದು ಪುಸ್ತಕ ಬರೆದಾರ. ಇವರು ತಾವೋ ಸಿದ್ಧಾಂತವನ್ನು ಮಂಡನೆ ಮಾಡ್ತಾರೆ. ಟಾವೋಯಿಸಮ್ ಅಂತೇಳಿ ಬರ್ತದೆ. ಕನ್ಫ್ಯೂಷಿಯಸ್ ಎನ್ನುವವರು ಇವರು ಕನ್ಫ್ಯೂಷಿಸಮ್ ಎನ್ನುವ ತತ್ವವನ್ನು ಹೇಳ್ಯಾರ. ಕನ್ಫ್ಯೂಷಿಯಸ್ ಧರ್ಮದ ಪವಿತ್ರ ಪುಸ್ತಕ ಅನಾಲೆಕ್ಟ್ಸ್, ಇದು ಭಾಳ ಎಕ್ಸಾಮ್ ಕೇಳೋದು. 3ನೇಯದ್ದು ಮೆನ್ಸಿಯಸ್ ಅಂಥೇಳಿ ಬರ್ತಾರೆ. ಇವರು 3 ಚೀನಾ ದೇಶದಲ್ಲಿ ಪ್ರಸಿದ್ಧ ತತ್ವಜ್ಞಾನಿಗಳು ಅದಾರ. ಹಾಗಾದರೆ ಗ್ರೀಕ್ ದೇಶದಲ್ಲಿ ಪ್ರಮುಖ ತತ್ವಜ್ಞಾನಿಗಳು ಯಾರಿದ್ರು? ಅಲೆಕ್ಸಾಂಡರನ ಗುರು ಯಾರಿದ್ರು ಅಂದ್ರ ಅರಿಸ್ಟಾಟಲ್. ಅರಿಸ್ಟಾಟಲನ ಗುರು ಯಾರು ಅಂದ್ರ ಪ್ಲೇಟೋ. ಪ್ಲೇಟೋನ ಗುರು ಯಾರು ಅಂದ್ರ ಸಾಕ್ರೆಟಿಸ್. ಗ್ರೀಕ್ ದೇಶದ 3 ಪ್ರಸಿದ್ಧ ತತ್ವಜ್ಞಾನಿಗಳು ಇವರು: ಸಾಕ್ರೆಟಿಸ್, ಪ್ಲೇಟೋ, ಅರಿಸ್ಟಾಟಲ್. ಹಾಗಾದರೆ ಸಾಕ್ರೆಟಿಸ್ ಇವರಿಗೆ ಏನಂದ್ರೆ ವಿಷ ಉಣಿಸಿ ಕೊಲ್ಲಲಾಗಿದೆ, ಅಂದ್ರೆ ವಿಷ ಹಾಕ್ಯಾರ ಅಂತೇಳಿ ಹೇಳ್ತಾರೆ ಭಾಳ ಮಂದಿ. ಪ್ಲೇಟೋ ಇವರು ಬರೆದಿರುವ ಪುಸ್ತಕ ರಿಪಬ್ಲಿಕ್. ಅರಿಸ್ಟಾಟಲ್ ಬರೆದಿರುವ ಪುಸ್ತಕ ದಿ ಪಾಲಿಟಿಕ್ಸ್. ಆ ನಂತರ ಅಲೆಕ್ಸಾಂಡರ್ ಇವ ಭಾರತದ ಮೇಲೆ ದಂಡಯಾತ್ರೆ ಕೈಗೊಂಡಿದ್ದ. ಅರಿಸ್ಟಾಟಲ್ ಅವರಿಗೆ ಫಾದರ್ ಆಫ್ ಜುವಾಲಜಿ, ಫಾದರ್ ಆಫ್ ಬಯೋಲಜಿ, ಫಾದರ್ ಆಫ್ ಪೊಲಿಟಿಕಲ್ ಸೈನ್ಸ್ ಅಂತೇಳಿ ಕರೀತಾರ. ಪ್ಲೇಟೋ ಇವರು ಏನದಂದ್ರೆ ತಮ್ಮ ಮನೆಯ ಹೊರಗಡೆ ಒಂದು ಬೋರ್ಡ್ ಹಾಕಿದ್ರತ್ತ: ರೇಖಾಗಣಿತದ ಜ್ಞಾನ ಇಲ್ಲದವನಿಗೆ ನನ್ನ ಮನೆಯ ಒಳಗಡೆ ಪ್ರವೇಶವಿಲ್ಲ ಅಂತೇಳಿ. ಹಾಗಾದರೆ ಹೂ ಈಸ್ ಫಾದರ್ ಆಫ್ ಜಾಮೆಟ್ರಿ? ರೇಖಾಗಣಿತದ ಪಿತಾಮಹ ಯಾರು? ಯುಕ್ಲಿಡ್. ರೇಖಾಗಣಿತದ ಪಿತಾಮಹ ಯುಕ್ಲಿಡ್. KSISF ಪೊಲೀಸ್ ಕೇಳಿದ್ರಿ, ಇದು ಯುಕ್ಲಿಡ. ಇಷ್ಟು ವರ್ಡ್ ಗೊತ್ತಿಲ್ಲ ನಾವು. ಇನ್ನು ಈ ಕಾನ್ಸೆಪ್ಟ್ಗಳು ಏನೇನು ಅದಾವ ಅನ್ನೋದಕ್ಕೆ ಇಷ್ಟು ಮಾಹಿತಿ. ಹಾಗಾದರೆ ಕನ್ಫ್ಯೂಷಿಯಸ್ ಧರ್ಮದ ಪುಸ್ತಕ ಯಾವುದಂದ್ರೆ ಅನಾಲೆಕ್ಟ್ಸ್ ಆಗಿದೆ. ಪ್ರಪಂಚದಲ್ಲಿ ಮೊದಲಿಗೆ ನಾಗರಿಕ ಸೇವೆಯನ್ನು ಪ್ರಾರಂಭಿಸಿದ ದೇಶ ಚೀನಾ. ಫಸ್ಟ್ ನಾಗರಿಕ ಸೇವೆ ಚಾಲೂ ಆಗಿದ್ದು ಎಲ್ಲಿ ಅಂದ್ರೆ ಚೀನಾ ದೇಶ. ಚೀನ್ ದೇಶದಲ್ಲಿ ನಾಗರಿಕ ಸೇವೆಗಳು ಪ್ರಾರಂಭಗೊಂಡಿರುವುದು ಕ್ರಿಸ್ತಪೂರ್ವ 605ರಲ್ಲಿ, ಕ್ರಿಸ್ತ ಶಕ 605ರಲ್ಲಿನೇ ಚಾಲೂ ಆಗ್ಯಾವ. ಇನ್ನು ಈ ಸಿವಿಲ್ ಸರ್ವಿಸದ ಬಗ್ಗೆ ICS, ಇಂಡಿಯನ್ ಸಿವಿಲ್ ಸರ್ವಿಸ್, 1793ರಲ್ಲಿ ಲಾರ್ಡ್ ಕಾರ್ನ್ವಾಲಿಸ್ ಭಾರತದಲ್ಲಿ ನಾಗರಿಕ ಸೇವೆಗಳನ್ನು ಪ್ರಾರಂಭಿಸಿದನು. ಆದ್ದರಿಂದ ಇವರಿಗೆ ಭಾರತದ ನಾಗರಿಕ ಸೇವೆಗಳ ಪಿತಾಮಹ ಅಂತೇಳಿ ಕರೀತಾರ. ಫಾದರ್ ಆಫ್ ಇಂಡಿಯನ್ ಸಿವಿಲ್ ಸರ್ವಿಸ್ ಅಂತೇಳಿ ಕರೀದು. ಇವರು ಇಂಡಿಯಾಕ್ಕೆ ಏನಂದ್ರೆ ICS ಪ್ರಾರಂಭ ಮಾಡೋದು. 1793 ICS ಪರೀಕ್ಷೆಗಳನ್ನು ಭಾರತದಲ್ಲಿನೇ ಚಾಲೂ ಆಯಿತು. ಆದರೆ ಪರೀಕ್ಷೆಯ ಮೂಲಕ ಪ್ರಾರಂಭ ಆಗಿದ್ದು ಯಾವಾಗ? 4 ಆಪ್ಷನ್. ಪರೀಕ್ಷೆಗಳ ಮೂಲಕ ಪ್ರಾರಂಭ ಆಗಿದ್ದು ಯಾವಾಗ ಅಂತ ಕೇಳಿದ್ರಂದ್ರೆ ಆಪ್ಷನ್ ನಂಬರ್ A 1833, ಆಪ್ಷನ್ ನಂಬರ್ B 1853, C 1858, D 1861. ಪಟ್ನೆ ಆನ್ಸರ್ ಮಾಡ್ಬೇಕ್ರಿ. ಭಾರತದಲ್ಲಿ ಕಾಂಪಿಟೇಟಿವ್ ಪರೀಕ್ಷೆಗಳು ಅಂದ್ರೆ ಇಂಡಿಯನ್ ಸಿವಿಲ್ ಸರ್ವಿಸ್ ಪರೀಕ್ಷೆಗಳಿಗೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅನ್ನೋದು ಯಾವಾಗ ಚಾಲೂ ಆಗ್ಯದ ಅನ್ನೋದು ಕೇಳ್ತಾರೆ.
ಪಟ್ನೆ ಹೇಳ್ರಿ ನೋಡೋಣ. ಭಾರತದಲ್ಲಿ ನಾಗರಿಕ ಸೇವೆಗಳಿಗೆ ಪರೀಕ್ಷೆ ಪ್ರಾರಂಭವಾಗಿದ್ದು ಅಂತ ಕೇಳಿದ್ರು. ಇನ್ನ ಒಂದು ಕಾನ್ಸೆಪ್ಟ್, ನಾಗರಿಕ ಸೇವೆಗಳ ಪರೀಕ್ಷೆ, ನಾಗರಿಕ ಸೇವಾ ಪರೀಕ್ಷೆ ಪಾಸಾದ ಮೊದಲ ಭಾರತೀಯ ಯಾರು? ಆದರೆ ನೌಕರಿ ಹೋಗಿಲ್ಲ ರೀ. ಮೊದಲ ಭಾರತೀಯ. ಇನ್ನು ನಾಗರಿಕ ಸೇವಾ ಅಧಿಕಾರಿ, ಮೊದಲ ಆಫೀಸರ್ ಆಗಿರುವ ಅಧಿಕಾರಿಯಾದ ಮೊದಲ ಭಾರತೀಯ ಯಾರು? ಮೊದಲ ಭಾರತೀಯ. ಇವಕ್ಕೆರಡಕ್ಕೆ ಪಟ್ನೆ ಆನ್ಸರ್ ಹಾಕ್ಬೇಕು. ನೆಕ್ಸ್ಟ್, ಭಾರತದಲ್ಲಿ ಕೇಂದ್ರ ಲೋಕಸೇವಾ ಆಯೋಗ UPSC ಸ್ಥಾಪನೆಯಾಗಿರುವುದು ಅಕ್ಟೋಬರ್ 1, 1923. ಕೇಂದ್ರ ಕಚೇರಿ ಎಲ್ಲಿ ಅದಂದ್ರೆ ನವದೆಹಲಿ. ಇಲ್ಲೇ ಇರೋದು ನಮ್ಮ ಕಾನ್ಸೆಪ್ಟ್. ನವದೆಹಲಿಯ ಯಾವ ಕಟ್ಟಡದಲ್ಲಿ ಅದರ ಕಚೇರಿ ಇದೆ? ಅದಕ್ಕೊಂದು ಕಟ್ಟಡದ ಹೆಸರು ಅದ ರೀ. ಕಟ್ಟಡ ಯಾವುದು ಇದು ಹೇಳಬೇಕು. ಇನ್ನು ಕೇಂದ್ರ ಲೋಕಸೇವಾ ಆಯೋಗದ ಸ್ಥಾಪನೆ ಎನ್ನುವುದು ಯಾವ ಸಮಿತಿಯ ವರದಿಯಿಂದಾಗಿ ಪ್ರಾರಂಭವಾಯಿತು? ಪಟ 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 ಆನ್ಸರ್ ಮಾಡಿ. ಇನ್ನು ಟೋಟಲ್ ಸದಸ್ಯರ ಸಂಖ್ಯೆ 9 ರಿಂದ 11 ಇರತಕ್ಕದ್ದು. ಸದಸ್ಯರನ್ನು ನೇಮಕ ಮಾಡುವವರು ರಾಷ್ಟ್ರಪತಿಗಳು. ರಾಷ್ಟ್ರಪತಿ ಅಪಾಯಿಂಟ್ ಮಾಡ್ತಾರೆ. ಈ ಕಾನ್ಸೆಪ್ಟ್ಗಳು ಎಷ್ಟು ಇರಬೇಕು. KPSCದೊಳಗೆ ರಾಜ್ಯಪಾಲ ಇರ್ತಾನೆ. ಪಟ್ನೆ ಬಿಟ್ಟ ಸ್ಥಳ ತುಂಬ್ರಿ ನೋಡೋಣ. ಫಸ್ಟ್ ನಂಬರ್ 1, ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಭಾರತದಲ್ಲಿ ಪ್ರಾರಂಭವಾಗಿರುವುದು, ಕಾಂಪಿಟೇಟಿವ್ ಎಕ್ಸಾಮ್ ಥ್ರೋ ಚಾಲು ಆಗಿರುವುದು ಯಾವಾಗ ಅಂತ ಕೇಳಿನ್ರಿ. ಇಲ್ಲಿ 1833, 53, 58, 61 ಕರೆಕ್ಟ್ ಹೇಳಬೇಕು. ನೀವು ಹೇಳಿರುವ 1833 ತಪ್ಪಾಗಿದೆ. 1833 ಎನ್ನುವುದು ಭಾರತದಲ್ಲಿ ಬ್ರಿಟಿಷರ ಮೊನೋಪಾಲಿ ಟ್ರೇಡ್ ಸಿಸ್ಟಮ್ ಕ್ಲೋಸ್ ಆಯಿತು. ಭಾರತದಲ್ಲಿ ಬ್ರಿಟಿಷರ ಏಕಸ್ವಾಮ್ಯ ವ್ಯಾಪಾರದ ನೀತಿ ಸಂಪೂರ್ಣ ಕ್ಲೋಸ್ ಆಗಿದ್ದು 1833. ಆದರೆ ಇಲ್ಲಿ ನಾ ಕೇಳಿದ್ದು ಪರೀಕ್ಷೆಗಳ ಮೂಲಕ ICSಗಳನ್ನು ಪರೀಕ್ಷೆಗಳ ಮೂಲಕ ಪ್ರಾರಂಭ ಆಗಿರುವುದು ಯಾವ ಕಾಯ್ದೆ ಅಂತ ಕೇಳಿದ್ದು. 1853ರ ಚಾರ್ಟರ್ ಕಾಯ್ದೆ. ನಾಗರಿಕ ಸೇವಾ ಪರೀಕ್ಷೆ ಪಾಸಾದ ಮೊದಲ ಭಾರತೀಯ. ಪಟ 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 ಆನ್ಸರ್ ಮಾಡ್ಬೇಕ್ರಿ. ಒಂದು ಬ್ಯಾನರ್ಜಿ, ಒಂದು ಟ್ಯಾಗೋರ್. ಯಾರ್ಯಾರು ಅನ್ನೋದು ಈಗ ಕರೆಕ್ಟಾಗಿ ಆನ್ಸರ್ ಮಾಡಿಸ. ನೆಕ್ಸ್ಟ್,
UPSC ಇರುವುದು ಫುಲ್ಪೂರ್ ಕಟ್ಟಡದಲ್ಲಿ ಇದೆ. ಯಾವ ಸಮಿತಿಯ ವರದಿಯಿಂದಾಗಿ UPSC ರಚನೆಯಾಯಿತು? 1926. ಎಷ್ಟು ಈ ಕಾನ್ಸೆಪ್ಟ್ಗಳು ಬರಬೇಕು. ಏನು? ಅಕ್ಟೋಬರ್ 1, 1926 ಐತ್ರೆ. ನೆಕ್ಸ್ಟ್ ಇವೆರಡು ಕಾನ್ಸೆಪ್ಟ್ಗಳು ಕ್ಲಿಯರ್ ಆಯ್ತ್ರೆ. ಇಲ್ಲೇ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಚೀನಾ ಮಹಾಗೋಡೆ ಟೋಟಲ್ ಎಷ್ಟು ಕಿಲೋಮೀಟರ್ ಉದ್ದವಾಗಿದೆ ಅಂದರೆ 2380 ಕಿಲೋಮೀಟರ್. ಅದರ ನಿರ್ಮಾತೃ ಸಿ ಹುವ್ಯಾಂಗ್ ತಿ, ನಿರ್ಮಾಣ ಮಾಡಿದರ ಅರಸ ಮಿಂಗ. ಇದರ ಉದ್ದೇಶ ಮಂಗೋಲಿಯನ್ನರು ಚೀನಾದ ಮೇಲೆ ದಾಳಿ ಮಾಡುವುದನ್ನು ತಡೆ ಹಿಡಿಯುವುದಾಗಿತ್ತು. ಮಂಗೋಲಿಯನ್ನ ಸಂತತಿಯ ಕುಬ್ಲೈ ಖಾನ್, ಚೆಂಗೇಜ್ ಖಾನರ ದಾಳಿಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಹಿಂಸಾತ್ಮಕ ರೂಪದಲ್ಲಿ ಇರ್ತಿದ್ದವು. ಅವರ ದಾಳಿಗಳಿಂದ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳಲು ಚೀನಾ ಮಹಾಗೋಡೆ ನಿರ್ಮಾಣ ಮಾಡಲಾಗಿದೆ. ನಿರ್ಮಿಸಿದ ಅರಸ ಯಾರಂದ್ರೆ ಸಿ ಹುವ್ಯಾಂಗ್ ತಿ. ಅವರು ಮಿಂಗ್ ರಾಜಮನೆತನಕ್ಕೆ ಸಂಬಂಧಪಟ್ಟಂಥವರು. ಹಾಗಾಗಿ ಅಂದರೆ ಉದ್ದೇಶ ಮಂಗೋಲಿಯನರ ದಾಳಿಯಿಂದ ರಕ್ಷಣೆ ಪಡೆಯುವುದಾಗಿತ್ತು. ಚೀನಾ ದೇಶದ ಇತಿಹಾಸ ನಮಗೆ ಎಕ್ಸಾಮ್ಗೆ ಏನು ಬೇಕಾಗ್ಯಾವ ಅವನು. ಚೀನಾ ಆಳಿದ ಮೊದಲ ರಾಜಮನೆತನ ಜಿ ಯಾ. ದೀರ್ಘಕಾಲ ಆಳಿರುವುದು ಚೌ ಅಥವಾ ಜೌ. ಸುವರ್ಣಯುಗ ಚೀನಾದಲ್ಲಿ ಟಾಂಗ್ ವಂಶ, ಭಾರತದಲ್ಲಿ ಸುವರ್ಣಯುಗ ಗುಪ್ತರ ಕಾಲ. ಕಾಗದದ ರೂಪದ ಹಣವನ್ನು ಮೊಟ್ಟ ಮೊದಲಿಗೆ ಪ್ರಪಂಚದಲ್ಲಿ ಚಾಲು ಮಾಡಿದವರು ಇವರೇ. ಪೇಪರ್ ಕರೆನ್ಸಿ. ಬೀಜಿಂಗ್ ದೇಶಕ್ಕೆ ಇಟ್ಟಿರುವ ಹೆಸರು ಏನಂದ್ರೆ ಪೇಕಿಂಗ್ ಈಸ್ ನಾಯಿ. ಚೀನಿ ಚಕ್ರವರ್ತಿಗಳ ನಾಯಿ ಅಂತೇಳಿ ಇಟ್ಟಾರ, ಪೇಕಿಂಗ್ ಅಂತೇಳಿ. ಬೀಜಿಂಗ ಪೇಕಿಂಗ. 1911ರಲ್ಲಿ ಚೀನಾ ಮಹಾಕ್ರಾಂತಿ ನಡೆಯಿತು. ಅದರದಿಂದ ಮಂಚು ಎನ್ನುವ ವಂಶದ ಆಳ್ವಿಕೆ ಕೊನೆಯಾಯಿತು. 1917 ರಷ್ಯಾ ಮಹಾಕ್ರಾಂತಿ ನಡೆಯಿತು. ಜಾರ್ ಅರಸರ ಆಳ್ವಿಕೆ ಕೊನೆಯಾಯಿತು. 1911ರಲ್ಲಿ ಚೀನಾ ಗಣರಾಜ್ಯ ಸ್ಥಾಪನೆಯಾಯಿತು. ಕ್ರಾಂತಿಯ ಪರಿಣಾಮದಿಂದ ಚೀನಾ ಗಣರಾಜ್ಯದ ಸ್ಥಾಪಕ ಮಾವೋ ತ್ಸೆ ತುಂಗ್. ಚೀನಾ ಗಣರಾಜ್ಯದ ಮೊದಲ ಅಧ್ಯಕ್ಷ ಸನ್ ಯಾತ್ ಸೆನ್. ಚೀನಾದ ವಿಮೋಚನಾ ಸಮಯದಲ್ಲಿ ಚೀನಿ ಕಮ್ಯುನಿಸ್ಟದ ಅಧ್ಯಕ್ಷ ಮಾವೋ ಜುಡಾಂಗೋ ಇದ್ದರು. ಎಲ್ಲ SSC ಕ್ವಶನ್ ರೀ. 1978ರಲ್ಲಿ ಚೀನಾದಲ್ಲಿ ಒಂದು ಮಗುವಿನ ನೀತಿ ಕಡ್ಡಾಯವಾಗಿ ಜಾರಿಗೆ ತಂದರು. ಒಂದು ದಂಪತಿಗೆ ಒಂದೇ ಮಗು ಇರಬೇಕು, ಎರಡನೆಯ ಮಗು ಬೇಕು ಅಂದರೆ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಿ ತಗೋಬೇಕು. ಅಂದರೆ ಎರಡನೆಯ ಮಗುವಿಗೆ ಅವಕಾಶ ಅಂತಂದಂಗೆ. ನಮ್ಮಲ್ಲಿ ಇಂಡಿಯಾದಾಗ ಹಾಗಿಲ್ಲ, ದೇವರು ಕೊಟ್ಟ ಭಾಗ್ಯ ಅನ್ನೋದು ಹೊಂಟು ಬಿಡೋದು. ಹಾಗಾಗಿ ಅಲ್ಲಿಗೆ ನಮಗೆ ಭಾಳ ವ್ಯತ್ಯಾಸ ಏನಂದ್ರೆ ಅವರಲ್ಲಿ ಒಂದು ಮಗುವಿನ ನೀತಿ ಇತ್ತಲ್ಲ, ಈಗ ಇತ್ತೀಚೆಗೆ ರದ್ದುಗೊಳಿಸ್ಯಾರ. ಏನು? ನೆಕ್ಸ್ಟ್ ವರ್ಡ್, ಚೈನೀಸ್ ನ್ಯಾಷನಲಿಸ್ಟ್ ಪಾರ್ಟಿ ಎಂದು ಸ್ಥಾಪನೆಯಾಗಿದೆ. 1919 ಶಾಂಘೈ ಸ್ಥಾಪಕರು ಚಿಯಾಂಗ್ ಕೈ ಶೇಕ್. SSC ಕ್ವಶನ್ ಇದು. ಪ್ರಪಂಚಕ್ಕೆ ಚೀನಾ ದೇಶದ ಕೊಡುಗೆಗಳು ಏನೇನದಾವ? ಮೊಟ್ಟ ಮೊದಲಿಗೆ ರೇಷ್ಮೆ ಅಂತ ಹೇಳದ. ಹಾಗಾದರೆ ರೇಷ್ಮೆ ಎನ್ನುವುದು ಇದು ಒಂದು ಏನು ಅಂದ್ರೆ ಪ್ರಾಣಿಜನ್ಯ ನಾರು ಆಗಿದೆ. ಪ್ರಪಂಚದಲ್ಲಿ ರೇಷ್ಮೆ ಕಂಡು ಹಿಡಿದ ದೇಶ ಚೀನಾ. ಚೀನಾದ ಹಳೆಯ ಹೆಸರೇ ಚೀನಾಂಬರ. ಭಾರತಕ್ಕೆ ರೇಷ್ಮೆ ಪರಿಚಯಿಸಿದವರು ಟಿಪ್ಪು ಸುಲ್ತಾನ್, ಸ್ಪೆಷಲಿ ಕರ್ನಾಟಕಕ್ಕೆ. ಇನ್ನು ಭಾರತದಲ್ಲಿ ಹೆಚ್ಚು ರೇಷ್ಮೆ ಬೆಳೆಯುವ ರಾಜ್ಯ ಕರ್ನಾಟಕ. ಕರ್ನಾಟಕದಲ್ಲಿ ರೇಷ್ಮೆ ನಗರ ಎಂದರೆ ರಾಮನಗರ ಅಥವಾ ಬೆಂಗಳೂರು ದಕ್ಷಿಣ ಜಿಲ್ಲೆ. ಚನ್ನಪಟ್ಟಣ ರೇಷ್ಮೆಗಳಿಗೆ ಪ್ರಸಿದ್ಧಿಯಾಗಿದೆ. ಕರ್ನಾಟಕದಲ್ಲಿ ಮೈಸೂರು ಸಿಲ್ಕ್ GI ಟ್ಯಾಗ್ ಪಡೆದುಕೊಂಡ ಬಟ್ಟೆಯ ಪ್ರಕಾರ. ಮೊಳಕಾಲ್ಮೂರು ಚಿತ್ರದುರ್ಗ ರೇಷ್ಮೆ ಸೀರೆ. ಇಳಕಲ್ ಬಾಗಲಕೋಟ್ ರೇಷ್ಮೆ ಸೀರೆ. ಬಾಗಲಕೋಟೆ ಜಿಲ್ಲೆ ಇಳಕಲ್ ರೇಷ್ಮೆ ಸೀರೆ. ಏನು
ರೇಷ್ಮೆ ಗೂಡುಗಳಿಗೆ ಕಕ್ಕೂನ್ ಎಂದು ಕರೆಯುತ್ತಾರೆ. ರೇಷ್ಮೆ ಹುಳುವಿನ ಜೀವನದ 4 ಚಕ್ರಗಳು ಅಂತೇಳಿ KPSC ಕೇಳ್ಯಾರ. ಜೀವನ ಹಂತದ 4 ಚಕ್ರಗಳು. ಹಾಗಾದರೆ ಕೋಶ, ಡಿಂಬ, ಹಿಂಗೆ ಸಿರಿಯಲ್ ಕೇಳ್ತಾರೆ ಅವರು ಏನೇನಿತ್ತು ಅಂತೇಳಿ. ಹಾಗಾಗಿ ಏನಂದ್ರೆ ಮೊದಲು ಏನಿರ್ತದ ಕೋಶ, 2 ಡಿಂಬ, 3 ಪಿಪುವ, 4ನೇದ್ದು ಪತಂಗ ಕ್ಯಾಟರ್ ಪಿಲ್ಲರ್ ಆಗ್ತದೆ. 4 ಹಂತಗಳು ಅಂತೇಳಿ ಹೇಳ್ತೀವಿ ನಾವು. ಮೂಗ ಎನ್ನುವುದು ಬಂಗಾರ ಬಣ್ಣದ ರೇಷ್ಮೆ ಅಸ್ಸಾಮದಲ್ಲಿ ಮಾತ್ರ ಬೆಳೆಯುತ್ತಾರೆ. ಹಾಗಾದರೆ 5 ವೆರೈಟಿ ರೇಷ್ಮೆ ಅದಾವ. 5 ವೆರೈಟಿ ರೇಷ್ಮೆ ಬೆಳೆಯುವ ದೇಶ ಭಾರತ. ರೇಷ್ಮೆಯ ತಳಿಗಳು ಮೂಗ, ಓಕ್, ಟಸ್ಸಾರ್, ಈರಿ ಇವೆಲ್ಲ ರೇಷ್ಮೆ ತಳಿಗಳು. KPSC ಕೇಳಿದ್ದ ಇವು ಕೊಟ್ಟು ಇವೆಲ್ಲ ಎದರ ತಳಿಗಳು ಆಗಿವೆ ಅಂದರೆ ರೇಷ್ಮೆ ತಳಿಗಳು. ಇನ್ನು ನೆಕ್ಸ್ಟ್ ವರ್ಡ್ ಇಂಕ್ ಅಥವಾ ಶಾಯಿ. ಪೆನ್ನಾಗ ಹಾಕಿ ಬರಿತೇವಲ್ಲ ಇಂಕ, ಅದನ್ನು ಅವರೇ ಕಂಡಿಡಿದಾರ. ಹಾಗಾದರೆ ಇಂಕ್ ಪೆನ್ನನ್ನು ನಾವು ಭೂಮಿಯಿಂದ ಎತ್ತರಕ್ಕೆ ಒಯ್ದಾಗ ಇಂಕ್ ಹೊರ ಚೆಲ್ಲುತ್ತದೆ. ಏಕೆಂದರೆ ಭೂಮಿಯಿಂದ ಎತ್ತರಕ್ಕೆ ಹೋದಾಗ ವಾತಾವರಣದ ಒತ್ತಡ ಕಡಿಮೆಯಾಗುತ್ತದೆ. When the altitude increases, the pressure will be decreases. ಪ್ರತಿ 34 ಮೀಟರ್ ಎತ್ತರ, ಪ್ರತಿ 100 ಮೀಟರ್ ಎತ್ತರಕ್ಕೆ ಹೋದಂತೆ 34 MB ಒತ್ತಡ ಕಡಿಮೆಯಾಗುತ್ತದೆ. ಹಾಗಾದರೆ ಇಂಕದಲ್ಲಿ ಇರುವಂಥ ಒತ್ತಡ ಹೆಚ್ಚಳವಾಗಿ ಹೊರಚೆಲ್ಲುತ್ತದೆ. ಎತ್ತರದ ಪ್ರದೇಶದಲ್ಲಿ ತೆಗೆದುಕೊಂಡು ಹೋದ ಪೆನ್ನಿನಿಂದ ಇಂಕ್ ಹೊರ ಚೆಲ್ಲುತ್ತದೆ. ನಾವು ಎತ್ತರಕ್ಕೆ ಹೋದೆವು ಅಂದರೆ ಕಣ್ಣು, ಮೂಗು, ಕಿವಿಯಿಂದ ರಕ್ತ ಹೊರ ಚೆಲ್ಲುತ್ತದೆ. ಅಲ್ಲಿ ಪ್ರೆಷರ್ ಕಮ್ಮಿ ಆಗ್ತದೆ, ನಮ್ಮಲ್ಲಿರುವ ರಕ್ತದ ಒತ್ತಡ ಹೆಚ್ಚಳವಾಗುತ್ತದೆ. ವಿಮಾನದಾಗ ಹೊಂಟ್ರೆ ಏನೂ ಆಗಲ್ಲ. ಯಾಕಂದ್ರೆ ವಿಮಾನದೊಳಗೆ ಭೂಮಿಯ ಮೇಲೆ ಇರುವ ಸಾಮಾನ್ಯ ಒತ್ತಡವನ್ನು ಆರ್ಟಿಫಿಷಿಯಲ್ ಏರ್ ಪೈಪ್ಗಳನ್ನು ಕೂಡಿಸಿರ್ತಾರೆ. ಕೃತಕವಾದ ಗಾಳಿಯ ಪೈಪ್ಗಳಿಂದ ವಿಮಾನದಲ್ಲಿ ಭೂಮಿಯ ಮೇಲಿನ ಸಾಮಾನ್ಯ ಒತ್ತಡ ಉಂಟು ಮಾಡಿರುತ್ತಾರೆ. UPSC ಕ್ವೆಶನ್ ಕೇಳಿದ್ದಿದ್ದು. ನೆಕ್ಸ್ಟ್ ಚಹಾ. ಚಹಾವನ್ನು ಆ ಸಸ್ಯದ ಎಲೆಯ ಭಾಗದಿಂದ ಪಡೆಯುತ್ತೇವೆ. ಬೆಟ್ಟದ ಇಳಿಜಾರು ಇರತಕ್ಕದ್ದು. ನಿಂತ ನೀರು ಬೇಡ. ಚಹಾದ ಗಿಡಗಳು ಸುಮಾರು 40 ಫೀಟ್ ಎತ್ತರವರೆಗೆ ಬೆಳೆಯುತ್ತವೆ. ಆಮ್ಲೀಯ ಮಣ್ಣು ಇರಬೇಕು. 150ರಿಂದ 200 cm ವಾರ್ಷಿಕ ಮಳೆ ಆಗ್ತಾ ಇರಬೇಕು. ಇನ್ನು ಚಹಾದ ಎಲೆಯಲ್ಲಿ ಟ್ಯಾನಿನ್ ಇರುತ್ತದೆ. ಚಹಾದಲ್ಲಿರುವ ಪ್ರಚೋದನಕಾರಿ ವಸ್ತು ಥೇನ್ ಇರುತ್ತದೆ. ಎಲ್ಲಿ ಭಾರತದ ಚಹಾದ ಮಂಡಳಿ ಕಲ್ಕತ್ತಾ. ಚಹಾ ಹೆಚ್ಚಿಗೆ ಬೆಳೆಯುವುದು ಎಲ್ಲಿ ಅಂದರೆ ಅಸ್ಸಾಂ. ಪ್ರಪಂಚದಲ್ಲಿ ಹೆಚ್ಚು ಚಹಾ ಬೆಳೆಯುವುದು ಚೀನಾನೇ, ಅವರೇ ಹೈಯೆಸ್ಟ್. ಅಸ್ಸಾಮದಲ್ಲಿ ಬೆಳೀತಾರೆ. ಭಾರತದಲ್ಲಿ ಚಹಾ ಮತ್ತು ಕಾಫಿ ಎರಡನ್ನೂ ಬೆಳೆಯಬಲ್ಲದು ದಕ್ಷಿಣ ಭಾರತದ ವಾಯುಗುಣ. ಈ ದಕ್ಷಿಣ ಭಾರತದೊಳಗೆ ಬೆಳೀತಾರೆ ಎರಡನ್ನು. ನೆಕ್ಸ್ಟ್ ಕಾಗದ, ಪೇಪರ್ ಕಂಡು ಹಿಡಿದ ದೇಶ ಚೀನಾ. ಹಾಗಾದರೆ ಕರ್ನಾಟಕದಲ್ಲಿ ಮೊದಲ ಪೇಪರ್ ಕೈಗಾರಿಕೆ ಭದ್ರಾವತಿ. ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಇರುವುದು ದಾಂಡೇಲಿ. ಇವು ಗೊತ್ತಿರಬೇಕು. ನಾವಿಕರ ದಿಕ್ಸೂಚಿಗೆ ಇನ್ನೊಂದು ಹೆಸರು ಕಂಪಾಸ್ ಬಾಕ್ಸ್. ಸಮುದ್ರದಲ್ಲಿ ಪ್ರಯಾಣ ಮಾಡಲು ದಿಕ್ಕನ್ನು ತೋರಿಸುವುದು ದಿಕ್ಸೂಚಿ. ಅದನ್ನು ಕಂಡಿಡಿದಾರ. ಸ್ವತಂತ್ರವಾಗಿ ತೂಗು ಬಿಟ್ಟ ಕಾಂತ ದಿಕ್ಸೂಚಿ ಯಾವಾಗಲೂ ದಕ್ಷಿಣ ಉತ್ತರವಾಗಿ ನಿಲ್ಲುತ್ತದೆ. ಇದು ಹೇಳಬೇಕು. ಬರೆಯುವ ಮತ್ತು ಚಿತ್ರ ಬಿಡಿಸುವ ಕುಂಚಗಳು, ಪೇಂಟಿಂಗ್ ಕುಂಚಗಳು ಅವರೇ ಕಂಡಿಡಿದಾರ. ಇಲ್ಲೊಂದು ವರ್ಡ್ ಅದ. ಪೇಂಟ್ ಮಾಡುವ ಕುಂಚ ಅಥವಾ ಬ್ರಷ್ಗಳು ನೀರಿನಲ್ಲಿ ಅದ್ದಿದಾಗ ಅದರ ಕುಂಚಗಳು ಹೀಗೆ ವಿಸ್ತರಿಸಲ್ಪಡುತ್ತವೆ. ಹೊರತೆಗೆದಾಗ ಸಂಯೋಜನೆಯಾಗುತ್ತವೆ. ನೀರಿನಾಗ ಬ್ರಷ್ ಮುಳುಗಿಸದೆ ಹೋದ್ರೆ ಹಿಂಗೆ ಆಗ್ತಾವ. ಯಾಕೆ ಅಂತ ಕೇಳ್ತಾರೆ. ನೀರಿಗೆ ಮೇಲ್ಮುಖ ಒತ್ತಡವಿರುತ್ತದೆ. ನೀರಿನಲ್ಲಿ ಮುಳುಗಿರುವ ವಸ್ತುಗಳು ಹಗುರವಾಗಿರುತ್ತವೆ. ನೀರಿಗೆ ಮೇಲ್ಮುಖ ಒತ್ತಡವಿರುತ್ತದೆ. ಇದು ಹೇಳಲು. ಲೆಕ್ಕದ ಮಣಿ ಚೌಕ, ಅಬಾಕಸ್ ಎನ್ನುವ ಗಣಿತವನ್ನು ಇವರೇ ಕಂಡಿಡಿದಾರ. ಫಾಸ್ಟೆಸ್ಟ್ ಮೆಥಮೆಟಿಕ್ಸ್ ಕ್ಯಾಲ್ಕುಲೇಷನ್ ಇದು. ಸಣ್ಣ ಮಕ್ಕಳಿಗೆ ಕಲಿಸ್ಬೇಕು ಕಡ್ಡಾಯವಾಗಿ. ನಿಜವಾಗಿ ಹೇಳ್ತೀನಿ, ಗಣಿತ ಎಷ್ಟು ಸ್ಪೀಡ್ ಮಾಡ್ತಾರೆ. ಎಲ್ಲ ಮೆಂಟಲ್ ಮೆದುಳಿನಲ್ಲಿನೇ ಅವ್ರ ಕ್ಯಾಲ್ಕುಲೇಷನ್ ಇರ್ತಾವೆ. ಕಂಪ್ಲೀಟ್ ಮೆಂಟಲಿ ಪ್ರಿಪೇರ್ಡ್ ಇರ್ತಾರೆ ಅವ್ರು. ಕಂಪ್ಲೀಟ್ ಯಾವುದೇ ಮಗ್ಗಿ ಹೇಳಿದ್ರು ಬಡ 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 ಅಲ್ಲೇ ಕ್ಯಾಲ್ಕುಲೇಷನ್ ಮಾಡಿ ಆನ್ಸರ್ ಕೊಡ್ತಾರೆ ಸರ್. ಹಾಗಾಗಿ ಏನಂದ್ರೆ ಸಣ್ಣ ಮಕ್ಕಳಿಗೆ ಕಲಿಸ್ತಾರೆ. ಇದನ್ನು ಲೆವೆಲ್ 1 to 8 ಅಂತೇಳಿ ಇರ್ತಾವೆ. 2-3 ತಿಂಗಳಿಗೆ ಒಂದೊಂದು ಲೆವೆಲ್ ಮುಗಿಸ್ತಾರೆ ಅವರು.
ಹಾಗಾಗಿ ಅಬಾಕಸ್ ಇವ್ರದೇ. ಅಕ್ಯುಪಂಕ್ಚರ್ ಒಂದಿಷ್ಟು ಸೂಜಿ ಇರ್ತಾವೆ, ಅವುಗಳನ್ನು ನಮಗೆ ಎಲ್ಲಿ ಪೇನ್ ಇರ್ತದಲ್ಲ ಅಲ್ಲಿ ಚುಚ್ತಾರೆ. ಒಟ್ಟ ಭಾಳ ಇರ್ತಾವೆ, ಈಕ್ವಲ್ ಪ್ರೆಷರ್ ಆಗೋದ್ರಿಂದ ನೋವು ಆಗಲ್ಲ. ಅದರಿಂದ ರಕ್ತನಾಳಗಳಲ್ಲಿ ರಕ್ತವು ಸರಾಗವಾಗಿ ಹರಿಯುವಂತೆ ಮಾಡುವುದು. ಅಕ್ಯುಪಂಕ್ಚರದಲ್ಲಿ ಏನನ್ನು ಬಳಸುತ್ತಾರೆ? ಸೂಜಿಗಳನ್ನು ಬಳಸಿ ಚಿಕಿತ್ಸೆ ಮಾಡುತ್ತಾರೆ. ಇದು ಹೈಸ್ಕೂಲ್ ಟೀಚರ್ಗೆ ಕೇಳಿದರು. ದೀಣಿಯ ಚುಕ್ಕಾಣಿ, ಸಿಡಿಮದ್ದು ಇದೆ, ಇವರೇ ಕಂಡಿಡ್ದಾರ. ಭಾರತದ ಯುದ್ಧದಲ್ಲಿ ಮೊಟ್ಟ ಮೊದಲಿಗೆ ಸಿಡಿಮದ್ದು ಬಳಸಿದವು ಬಾಬರ್. ರಾಕೆಟ್ಗಳನ್ನು ಬಳಸಿದವರು ಟಿಪ್ಪು. ನೆಕ್ಸ್ಟ್ ಚಮಚ, ಫೋರ್ಕ ಇವರಿವೆ. ಗಾಜು ಸಿಲಿಕಾನ್ ಆಕ್ಸೈಡದಿಂದ ಮಾಡಿರುತ್ತಾರೆ. ಪಿಂಗಾಣಿ ಪಾತ್ರೆಗಳು ಚೀನಾ ದೇಶದಲ್ಲಿ ದೊರೆಯುವ ಜಿಗಟಾದ ಚೀನಿ ಮಣ್ಣಿನಿಂದ ತಯಾರಿಸುವರು ಪಿಂಗಾಣಿ ಪಾತ್ರೆಗಳು. ರಾಕೆಟ್ಗಳಲ್ಲಿ ಇಂಧನವಾಗಿ, ರಾಕೆಟ್ ಅವರೇ ಕಂಡಿಡ್ದಾರ, ಬಟ್ ಅದರ ಇಂಧನವಾಗಿ ಸೌರಕೋಶ ಬಳಸಲ್ಕತ್ತಾರ. ಇದು ಕ್ವಶನ್ ಬೇರೆ. ಛತ್ರಿ, ಬೇಸಿಗೆ ದಿನದಲ್ಲಿ ಬಳಸಬಹುದಾದ ಸೂಕ್ತವಾದ ಛತ್ರಿ. ಒಳಭಾಗದಲ್ಲಿ ಬಿಳಿ ಇರಬೇಕು, ಹೊರಭಾಗದಲ್ಲಿ ಕಪ್ಪು ಇರಬೇಕು. ಬ್ಲ್ಯಾಕ್ ಕಲರ್ ಈಸ್ ದಿ ಗುಡ್ ಅಬ್ಸರ್ವರ್. ಬಿಳಿ ಬಣ್ಣ ಎನ್ನುವುದು ಉಷ್ಣವನ್ನು ಗ್ರಹಿಸಲ್ಲ. ಬೇಸಿಗೆ ದಿನದಲ್ಲಿ ಬಿಳಿ ಬಣ್ಣ ಉತ್ತಮ, ಏಕೆಂದರೆ ಬಿಳಿ ಬಣ್ಣ ಉಷ್ಣವನ್ನು ಹೀರ್ಕೊಳ್ಳೋದು ಕಡಿಮೆ, ಅದಕ್ಕಾಗಿ. ನೆಕ್ಸ್ಟ್ ಭೂಕಂಪ ಮಾಪಕ ಇವರೇ ಕಂಡಿಡ್ದಾರ. ಮುದ್ರಣ ಯಂತ್ರ ಇವರೇ ಕಂಡಿಡ್ದಾರ. ಮುದ್ರಣ ಯಂತ್ರದಲ್ಲಿ CMYK IAS ಕ್ವಶನ್. ಸಾಯನ್ನ, ಯೆಲ್ಲೋ, ಮ್ಯಾಜೆಂಟಾ, ಕೀ ಬ್ಲ್ಯಾಕ್ 4 ಬಣ್ಣಗಳನ್ನು ಬಳಸಲಾಗುತ್ತದೆ. ಇನ್ನು ಮೊಟ್ಟ ಮೊದಲಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಇವರೇ ತಂದಾರ. ಚೀನಾದ ಉತ್ತರದ ಭಾಗದಲ್ಲಿ ತಕಲ್ಮಕನ್ ಮರುಭೂಮಿ ಇದೆ. ಚೀನಾದಲ್ಲಿನೂ ನಮ್ಮ ಥರನೇ ಮಾನ್ಸೂನ್ ಮಾದರಿಯ ವಾಯುಗುಣವಿದೆ. ಚೀನಾದಲ್ಲಿ ಇಂಟೆನ್ಸಿವ್ ಅಗ್ರಿಕಲ್ಚರ್ ಅದ. ಭಾರತದಲ್ಲಿ ಮಿಕ್ಸ್ಡ್ ಅಗ್ರಿಕಲ್ಚರ್, ಮಿಶ್ರ ಬೇಸಾಯವಿದೆ. ಮಿಶ್ರ ಬೇಸಾಯ ಎಂದರೆ ಕೃಷಿಯ ಜೊತೆಗೆ ಪ್ರಾಣಿಗಳನ್ನು ಸಾಕುವುದು. ಮೊಟ್ಟೆಗಾಗಿ ಕೋಳಿ ಸಾಕೋದು, ಹೈನುಗಾರಿಕೆಗೆ ಆಕಳ ಎಮ್ಮೆ ಸಾಕೋದು, ಕುರಿಗಳನ್ನು ಸಾಕೋದು, ಈ ರೀತಿ ಉಪ ಉದ್ಯೋಗ ಅಲ್ಲೇ ಏನೊಂದು ಮಾಡ್ಕೊಳ್ಳೋದು. ಭಾರತದಲ್ಲಿ ಮಿಶ್ರ ಕೃಷಿ ಅದ, ಭಾರತದಲ್ಲಿ ಮಿಶ್ರ ಆರ್ಥಿಕತೆಯೂ ಅದ. ನೆಕ್ಸ್ಟ್ ಚೀನಾದಲ್ಲಿ ಫಲವತ್ತಾದ ಪ್ರಸ್ಥಭೂಮಿಗೆ ಲೂಜ್ ಎನ್ನುವರು. ಮಾನಸ ಸರೋವರ ಎಲ್ಲಿದೆ? ಚೀನಾ. SSC ಕ್ವಶನ್. ಚೀನಾದ ನಾನ್ಕಿಂಗದಲ್ಲಿ ಏನಾದರೂ ಪೋರ್ಸಿಲಿನ್ ಟವರ್ ಇದೆ. ನೆಕ್ಸ್ಟ್ ಅದು ಮಧ್ಯಯುಗಿನ ವಿಶ್ವದ 7 ಅದ್ಭುತಗಳಲ್ಲಿ ಒಂದಾಗಿದೆ. ಭಾರತದ್ದು ಒಂದು ಏನದಂದ್ರೆ ಜಗತ್ತಿನ 7 ಅದ್ಭುತಗಳಲ್ಲಿ ಅದ. ಬಟ್ ಎದರಾಗದಂದ್ರೆ ಮಾಡರ್ನದೊಳಗದ. ಅಂದರೆ ಪ್ರೆಸೆಂಟ್ ಈಗಿರುವ 7 ಅದ್ಭುತಗಳಲ್ಲಿ ಒಂದು ಅಂದರೆ ತಾಜ್ ಮಹಲ್ ಸೇರ್ಪಡೆಯಾಗಿದೆ. ಟುಡೇ 7 ವಂಡರ್ಸ್ ಆಫ್ ದಿ ವರ್ಲ್ಡ್ ಅದೊಳಗೆ ಭಾರತದ್ದು ತಾಜ್ ಮಹಲ್ ಸೇರ್ಪಡೆಯಾಗ್ಯದ. ನೆಕ್ಸ್ಟ್ ಚೀನಾ ದೇಶದಿಂದ ಅಫ್ಘಾನಿಸ್ತಾನ್ ಪರ್ಷಿಯನ್ ಮಾರ್ಗವಾಗಿ ರೇಷ್ಮೆ ಮಾರ್ಗ ಇತ್ತು, ಪ್ರಪಂಚದ ರೇಷ್ಮೆ ಮಾರ್ಗ. ಆ ರೇಷ್ಮೆ ಮಾರ್ಗವನ್ನು ಪ್ರಾರಂಭಿಸಿದ ದೊರೆ ಕುಶಾನರ ದೊರೆ ಕನಿಷ್ಕನಾಗಿದ್ದನು. ಚೀನಾದಲ್ಲಿ ಹರಿಯುವ ನದಿ ಹೊವ್ಯಾಂಗ್ ಹೋ ಎಲ್ಲಿ ಹುಡ್ತದ? ಟಿಬೇಟ್ ಪ್ರಸ್ಥಭೂಮಿ. ಇದಕ್ಕೆ ಚೀನಾದಲ್ಲಿ ಯೆಲ್ಲೋ ರಿವರ್, ಹಳದಿ ನದಿ ಎಂದು ಕರೆಯುತ್ತಾರೆ. ಅದನ್ನು ಹೇಳಬೇಕು. ನೆಕ್ಸ್ಟ್ ಯಾಂಗತ್ಸೆ ಕಿಯಾಂಗ, ಇದನ್ನು ಟಿಬೇಟ್ ಪ್ರಸ್ಥಭೂಮಿ. ಇದು ಏಷ್ಯಾ ಖಂಡದಲ್ಲಿ ಹರಿಯುವ ಉದ್ದವಾದ ನದಿ. ಇಲ್ಲಿ ಶಾಂಘೈ ಎನ್ನುವ ನಗರದ ಮೇಲೆ ಹರಿದು ಹೋಗ್ತದೆ. ಚೀನಾದಲ್ಲಿ ನಡೆದಿರುವ ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳು 2014 ಯುವ ಒಲಿಂಪಿಕ್ ನಡೆದದ. 2008 ಬೇಸಿಗೆ ಒಲಿಂಪಿಕ್ 4 ವರ್ಷಕ್ಕೊಮ್ಮೆ ನಡೀತಾವ. 2020 ಚಳಿಗಾಲದ ಒಲಿಂಪಿಕ್. ಪ್ರಪಂಚದಲ್ಲಿ ಯಾವುದಾದರೂ ಒಂದು ನಗರವಿದ್ದು ಅದು ಸಮರ್ ಆ್ಯಂಡ್ ವಿಂಟರ್ ಎರಡೂ ನಡೆಸಿದ್ದು ಅಂದ್ರೆ ಫಸ್ಟಿಗಿದೆ ರೀ. ಅಂದರೆ ಇದರ ಅರ್ಥ ಬೇಸಿಗೆ ಮತ್ತು ಚಳಿಗಾಲದ 2 ಒಲಿಂಪಿಕ್ ಕ್ರೀಡಾಕೂಟಗಳ ಪ್ರಾಯೋಜಕ ಏಕೈಕ ನಗರ. ಒಂದೇ ದೇಶನ ನಡೆದವ, ಸೇಮ್ ಸಿಟಿದೊಳಗೆ ನಡೆದಿಲ್ಲ. ಹಂಗೆ ಬೀಜಿಂಗ್ದಾಗ ಮಾತ್ರ ನಡೆದವು. ಇನ್ನು ಚೀನಾದ ಮ್ಯಾಗ ಏನೇನು ಕ್ವಶನ್ ಕೇಳ್ಯಾರ ಅನ್ನೋದು ಏನೋ ಒಂದು ಇವ್ರ ಬಗ್ಗೆ ಹೇಳ್ತೀನಿ. ದಲಾಯಿ ಲಾಮಾ. ದಲಾಯಿ ಲಾಮಾ ಯಾರು ಅಂದರೆ ಟಿಬೇಟ್ ದೇಶದವರು. 1954ರಲ್ಲಿ ಟಿಬೇಟದ ಮೇಲೆ ಚೀನಾ ಆಕ್ರಮಣ ಮಾಡಿತು. ಹಾಗಾಗಿ ಟಿಬೇಟದ ರಾಜಧಾನಿ ಲಾಸಾ. ಟಿಬೇಟದಲ್ಲಿ ಬೌದ್ಧ ಧರ್ಮದ ಅನುಯಾಯಿಗಳು.
ಹಾಗಾಗಿ ಅಂದರೆ ದಲೈ ಲಾಮಾ ಎನ್ನುವುದು ಆ ಧರ್ಮಗುರು. ಅವರ ಜೊತೆಗೆ ಅನೇಕ ಜನ ಚೀನಾದವರ ಒಂದು ಏನದಂದ್ರೆ ಕಿರುಕುಳ ತಾಳಲಾರ್ದು ಟಿಬೇಟ್ ದೇಶವನ್ನು ಬಿಟ್ಟು ಭಾರತಕ್ಕೆ ಆಶ್ರಯಕ್ಕಾಗಿ ಬಂದರು. ಭಾರತದಲ್ಲಿ ಆಶ್ರಯ ನೀಡಲಾಯಿತು, ಧರ್ಮಶಾಲಾ ಹಿಮಾಚಲ ಪ್ರದೇಶದಲ್ಲಿ. ಭಾರತದಲ್ಲಿ ಟಿಬೇಟಿಯನರ ವಸತಿ ನೆಲೆ ಎಲ್ಲಿದೆ? ಧರ್ಮಶಾಲಾ ಹಿಮಾಚಲ ಪ್ರದೇಶ. ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆ ಬೈಲುಕೊಪ್ಪ, ಉತ್ತರ ಕನ್ನಡ ಜಿಲ್ಲೆ ಮುಂಡಗೋಡ, ಮೈಸೂರು ಜಿಲ್ಲೆ ಬೈಲುಕೊಪ್ಪದಲ್ಲಿನೂ ಆಶ್ರಯ ಕೊಡಲಾಗಿದೆ. ಇಷ್ಟೆಲ್ಲ ಆಯಿತು. 59ಕ್ಕೆ ಇವರು ನಮ್ಮಲ್ಲಿಗೆ ಬಂದಿದ್ದರು. ಹಾಗಾಗಿ ಏನಂದ್ರೆ ಈ ಪ್ರಸ್ತುತ 14ನೇ ದಲೈ ಲಾಮಾ ಅದರ ಗಯಾಡ್ಸು ಅಂತೇಳಿ ಇವರಿಗೆ 1989ರಲ್ಲಿ ನೊಬೆಲ್ ಶಾಂತಿನೂ ಕೊಟ್ಟಾರ. ಏನು ಭಾರತ ಚೀನಾಗಳ ನಡುವೆ ಇರುವ ಗಡಿ ರೇಖೆ ಮ್ಯಾಕ್ ಮೋಹನ UPSC 1979 ಕೇಳಿದ್ದದು ಕ್ವಶನ್. ಆದ್ರೆ ಅದು ಅಲ್ಲದೆ ಮತ್ತೇನೇನದಾವ ಕ್ವಶನ್ಸ್ ಅಂದ್ರೆ ಇಲ್ಲದಾವ. ಯಾವ ಎಕ್ಸಾಮ್ಗೆ ಏನೇನು ಬಂದವ ಅನ್ನೋದು ಆ ದೇಶದ ಬಗ್ಗೆ. ಯಾಕೆ ಇದನ್ನು ಓದಬೇಕು ಅನ್ನೋದಕ್ಕೆ ಹೇಳಕ್ಕೆ ಇಷ್ಟೆಲ್ಲ ಹೇಳೀನಿ ಅಂದ ಬಳಕಿದ್ರ ಮ್ಯಾಗ ಕ್ವಶನ್ ಹೆಂಗೆ ಬರ್ತಾವ ಅನ್ನೋದು ಗೊತ್ತಿರಬೇಕಲ್ರಿ. ನಮ್ಗೆ ಆಲ್ರೆಡಿ ಬಂದಿದ್ದರೆ ಗೊತ್ತಿರಬೇಕು. IAS ಕ್ವಶನ್ 2023. ಭಾರತವು ಚೀನಾಕ್ಕಿಂತ ಹೆಚ್ಚು ಕೃಷಿ ಯೋಗ್ಯ ಪ್ರದೇಶ ಹೊಂದಿದೆ. ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಕೃಷಿ ಭೂಮಿ ಹೊಂದಿರುವ ದೇಶ ಭಾರತ. ಒಂದನೇ ಸ್ಟೇಟ್ಮೆಂಟ್ ಕರೆಕ್ಟ್ ಅದ ರೀ. ಎರಡನೇದು, ಚೀನಾಕ್ಕೆ ಹೋಲಿಸಿದರೆ ಭಾರತದಲ್ಲಿ ನೀರಾವರಿ ಪ್ರದೇಶದ ಪ್ರಮಾಣ ಹೆಚ್ಚು. ಪ್ರಪಂಚದಲ್ಲಿ ಅತಿ ಹೆಚ್ಚು ನೀರಾವರಿ ಕೃಷಿ ಭೂಮಿ ಹೊಂದಿರುವ ದೇಶ ಭಾರತ. ನಂಬರ್ 3, ಭಾರತೀಯ ಕೃಷಿಯಲ್ಲಿ ಪ್ರತಿ ಹೆಕ್ಟರ್ಗೆ ಸರಾಸರಿ ಹೆಚ್ಚು ಉತ್ಪಾದಕತೆ ಇಲ್ಲ. ಭಾರತದಲ್ಲಿ ತಂತ್ರಜ್ಞಾನದ ಕೊರತೆಯಿಂದ ಕೃಷಿ ಇಳುವರಿಯಲ್ಲಿ ಕಡಿಮೆ ಇದೆ. ಚೀನಾದಲ್ಲಿ ಇಳುವರಿ ಜಾಸ್ತಿ ಅದ. ಭಾರತದಲ್ಲಿ ಬೆಳೆಯುವ 1 ಎಕರೆ ಕಬ್ಬಿಗೆ 1 ಎಕರೆ ಪ್ರದೇಶದೊಳಗೆ ಕಬ್ಬ ಎವರೇಜ್ 45 ಟನ್ ತೆಗಿತೀವಿ. ಅವರು 80-90 ಟನ್ ತೆಗಿತಾರೆ. ಭಾರತದಲ್ಲಿ ರೆಕಾರ್ಡ್ ಅಂದ್ರೆ ತಮಿಳ್ನಾಡದವರೇ 110 ಟನ್ 120 ಟನ್ ತೆಗಿತಾರೆ. ಆದರೆ ಅವರು 140-150 ಟನ್ ತನಕ ತೆಗಿತಾರತ್ತೆ, ಹೆಂಗೋ ಗೊತ್ತಿಲ್ಲ. ಹಾಗಾಗಿ ಭಿನ್ನವಾದಂಥ ಕೃಷಿ ತಂತ್ರಜ್ಞಾನ ಬಳಸ್ಕೋತಾರೆ ಅವರು. ಅವರಲ್ಲಿ ಏನಂದರೆ ಇಳುವರಿ ಜಾಸ್ತಿ ಅದ. ಬಟ್ ನಮ್ಮಲ್ಲಿ ಕೃಷಿ ಭೂಮಿ, ನೀರಾವರಿ ಕೃಷಿ ಭೂಮಿ ಎರಡೂ ನಮ್ಮೂ ಹೆಚ್ಚಿಗದಾವೆ. ಅದಕ್ಕೆ 2 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. 1 ತಪ್ಪದ, 2 ಕರೆಕ್ಟ್ ಅದಾವ. 2 ಹೇಳಿಕೆಗಳು ಮಾತ್ರ ಇದರ ಸರಿ ಅದಾವೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಭತ್ತ ಉತ್ಪಾದನೆ ಮಾಡುವ ದೇಶ ಯಾವುದು? ಚೀನಾ. ಮಧ್ಯಪ್ರದೇಶ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕೇಳಿದ್ರಿ. ಇದು ಕೆಳಗಿನ ಯಾವ ದೇಶವು ಚೀನಾದೊಂದಿಗೆ ಗಡಿ ಹೊಂದಿಲ್ಲ? ಮ್ಯಾಪ್ ನೋಡಬೇಕೀಗ. ಹಾಗಾದರೆ ಮಯನ್ಮಾರ, ಅಫ್ಘಾನಿಸ್ತಾನ, ಕಜಕಿಸ್ತಾನ ಹೊಂದ್ಯವ, ಥೈಲ್ಯಾಂಡ್ ಹೊಂದಿಲ್ಲ. ಥೈಲ್ಯಾಂಡ್ ಎಲ್ಲಿ ಅದ ಅಂತ ಕೇಳ್ತಾರ. ಥೈಲ್ಯಾಂಡ್ ಬರುವುದು ಆಗ್ನೇಯ ಏಷ್ಯಾ ಖಂಡದಲ್ಲಿ. ಹಾಗಾದರೆ ಚೀನ್ ಬರುವುದು ಪೂರ್ವ ಏಷ್ಯಾ ಖಂಡದಲ್ಲಿ. ಅದಕ್ಕಾಗಿಯೇ ಥೈಲ್ಯಾಂಡ್ ಅದಕ್ಕೆ ಟಚ್ ಆಗಿಲ್ಲ, ನಡು ಗ್ಯಾಪ್ ಆಗ್ತದೆ. ಚೀನಾದಲ್ಲಿ ನಾಗರಿಕ ಸೇವೆಗಳ ಪರೀಕ್ಷೆ ಯಾವಾಗ ಪ್ರಾರಂಭಿಸಲಾಗಿದೆ? ಕ್ರಿಸ್ತ ಶಕ 6ರಲ್ಲಿ. CDS ಎಕ್ಸಾಮ್, ಸೆಂಟ್ರಲ್ ಡಿಫೆನ್ಸ್ ಸರ್ವಿಸ್. ಕೆಳಗಿನವುಗಳಲ್ಲಿ ಯಾವುದು 1997ರಲ್ಲಿ ಒಂದು ದೇಶ ಎರಡು ವ್ಯವಸ್ಥೆ ಎನ್ನುವ ತತ್ವ ಅನುಸರಿಸಿ ಚೀನಾವನ್ನು ಭಾಗ ಮಾಡಲಾಯಿತು? 97ರ ಚೀನಾದಿಂದ ಸಪರೇಟ್ ಆಗಿದ್ದು ಹಾಂಗ್ಕಾಂಗ್. ನೆಕ್ಸ್ಟ್, ಚೀನಾದ ರಾಷ್ಟ್ರೀಯ ಪಕ್ಷಿ ಯಾವುದು ಕೇಳರ? ಕೆಂಪು ಕಿರೀಟದ ಕ್ರೇನ್. ಇನ್ನು ಅಲ್ಲಿ ಏನದ ರಾಷ್ಟ್ರೀಯ ಪ್ರಾಣಿ ಡ್ರ್ಯಾಗನ್, ಹಾರುವ ಹಲ್ಲಿಯಾಗಿದೆ. ಕೆಳಗಿನವುಗಳಲ್ಲಿ ಯಾವುದು ಆಸಿಯನ್ ರಾಷ್ಟ್ರ ಅಲ್ಲ? ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಅಂದ್ರೆ ಈಶಾನ್ಯ, ಸೌತ್ ಈಸ್ಟ್ ಅಂದ್ರೆ ಆಗ್ನೇಯದೊಳಗೆ ಇವ್ರು ಬರಂಗೇ ಇಲ್ಲಲ್ರಿ. ಯಾಕೆ ಬರಲ್ಲ ಅಂದ್ರೆ ಇವ್ರು ಎಲ್ಲಿ ಬರ್ತಾರ? ಪೂರ್ವ ಏಷ್ಯಾದಲ್ಲಿ ಬರುವ ರಾಷ್ಟ್ರವಾಗಿದೆ. ಇದರ ಬರಕ್ಕೆ ಚಾನ್ಸೇ ಇಲ್ಲ. ಅವರು ಆಗ್ನೇಯದಲ್ಲಿ ಇರುವವರು ಅದಾರ ಅದರೊಳಗೆ. ನಾವು ಇಂಡಿಯಾನೂ ಇಲ್ಲ ಅದರೊಳಗೆ. ನಾವು ದಕ್ಷಿಣ ಏಷ್ಯಾದೊಳಗೆ ಬರ್ತೀವಿ. ದಕ್ಷಿಣ ಚೀನಾ ಸಮುದ್ರ ವಿವಾದವಿರುವ ದೇಶಗಳು ಇವುಗಳ ಮಧ್ಯದಲ್ಲಿ ಚೀನಾ, ವಿಯೆಟ್ನಾಂ, ಮಲೇಷಿಯಾ, ಇಂಡೋನೇಷ್ಯಾ ಅಂತ ಹೇಳ್ಯಾರ. 1, 2, 3 ಇವು 3 ನಡ್ಬರಕ್ಕೆ ಅದಾವೆ. ಇಂಡೋನೇಷ್ಯಾ ದೂರ ಆಗ್ತದ, ಅದಕ್ಕೆ ಟಚ್ಚೇ ಆಗಿಲ್ಲ. ಚೀನ್, ವಿಯೆಟ್ನಾಂ, ಮಲೇಷಿಯಾ ಈ ದೇಶಗಳ ನಡಬರಕ ಅದರ ವಿವಾದವಿದೆ.
ಇಲ್ಲ. ಕುಂಭಂ ಮಠ, ಕುಂಭಂ ಎನ್ನುವ ಮಠ ಎಲ್ಲದಂದ್ರೆ ಚೀನಾ. ಹಾಗೆ ಏನಂದ್ರೆ ತವಾಂಗ್ ಎನ್ನುವ ಮಠ ಎಲ್ಲದಂದ್ರೆ ಭಾರತದೊಳಗೆ ದೊಡ್ಡದಾದ ಬೌದ್ಧ ಧರ್ಮದ ಮಠ. IAS ಕ್ವಶನ್. ತವಾಂಗ್ ಎನ್ನುವ ಬೌದ್ಧ ಧರ್ಮದ ಮಠ ಎಲ್ಲಿದೆ ಅಂದ್ರೆ ಅರುಣಾಚಲ ಪ್ರದೇಶ. ಪಂಚಶೀಲ ಒಪ್ಪಂದ 1954 ಭಾರತ, ಚೀನಾ, ಜೆ ನೆಹರು ಮತ್ತು ಚೌ ಎನ್ ಲಾಯ್ 5 ಅಂಶಗಳ ನಡುಬರಕ್ಕೆ ಒಪ್ಪಂದ ಆಯಿತು. ಚೀನಾದ ನಡುಬರಕ್ಕೆ ಅತ್ಯಂತ ಎತ್ತರವಾದ ನಾಗರಿಕರ ವಿಮಾನ ನಿಲ್ದಾಣ ಎಲ್ಲಿದೆ? ಚೀನಾ ದೇಶದೊಳಗದ. ಯಾವ ದೇಶದ ರಾಜಕೀಯ ನಾಯಕರನ್ನು ಪ್ರಿನ್ಸ್ಲಿಂಗ್ ಎಂದು ಕರೆಯಲಾಗುತ್ತದೆ? ಭಾರತ ದೇಶದಲ್ಲಿ ರಾಷ್ಟ್ರಪತಿ ಎತ್ತಿವಿ, ಪ್ರಧಾನಮಂತ್ರಿ ಎತ್ತಿವಿ, ವಿರೋಧ ಪಕ್ಷದ ನಾಯಕ, ಹಿಂಗೆಲ್ಲ ಹೆಸರುಗಳು ಅದಾವಲ್ರಿ. ಹಂಗ ಅವರ ದೇಶದಲ್ಲಿ ರಾಜಕೀಯ ನಾಯಕರಿಗೆ ಚೀನಾದಲ್ಲಿ ಏನಂತಾರ? ಪ್ರಿನ್ಸ್ಲಿಂಗ್ ಅಂತಾರ. ನ್ಯೂಮೋನಿಯಾದ ಹೊಸ ರೂಪ ಸಾರ್ಸ್. ಸಾರ್ಸ್ ಇದರ ವಿಸ್ತೃತ ರೂಪ ನೀವೇ ಹೇಳ್ರಿ. ಗಂಟಲಿಗೆ ಬರ್ತದೆ, ಉಸಿರಾಟದ ತೊಂದರೆ ಆಗ್ತದೆ, ಶ್ವಾಸಕೋಶಕ್ಕೆ. ಹಾಗಾದರೆ ಈ ಸಾರ್ಸ್ ಎನ್ನುವುದು ರೋಗ ಎಲ್ಲಿ ಹುಟ್ಟ್ಯದಂದ್ರೆ ಚೀನಾ. ಕರೋನಾನು ಅಲ್ಲೇ ಹುಟ್ಟ್ಯದ. ಯಾವ ದೇಶವು ಮೊದಲ 3D ದೂರದರ್ಶನ ಪ್ರಸಾರ ಪರೀಕ್ಷಾರ್ಥವಾಗಿ ಪ್ರಾರಂಭಿಸಿದೆ? ಚೀನಾ. ಗೋಧಿಯನ್ನು ಅತಿ ಹೆಚ್ಚು ಉತ್ಪಾದನೆ ಮಾಡುವ ದೇಶ ಚೀನಾ. ಚೀನಾದಲ್ಲಿ ಚೀನಾದೊಂದಿಗೆ ಭಾರತದ ಬ್ರಿಟಿಷರು ಈಸ್ಟ್ ಇಂಡಿಯಾ ಕಂಪನಿ ಚೀನಾದೊಂದಿಗೆ ಏಕಸ್ವಾಮ್ಯ ವ್ಯಾಪಾರದ ನೀತಿಯನ್ನು ಕೊನೆಗೊಳಿಸಿಕೊಂಡಿದ್ದು 1833. 1833 ಚೀನಾದೊಂದಿಗಿನ ವ್ಯಾಪಾರ, ರೇಷ್ಮೆ ವ್ಯಾಪಾರ 2 ಇಟ್ಕೊಂಡು ಉಳಿದಿದ್ದೆಲ್ಲ ಬಿಟ್ಟಿದ್ರು. ಇಲ್ಲಿ ಕಂಪ್ಲೀಟೇ ಬಿಟ್ಟು. ಕೆಳಗಿನ ಯಾವ ದೇಶದೊಂದಿಗೆ ಭಾರತ ಯಾವುದೇ ರಕ್ಷಣಾ ಒಪ್ಪಂದ ಮಾಡಿಕೊಳ್ಳಲ್ಲ? ಯಾಕಂದ್ರೆ ಚೀನಾ ಸಂಕಟ ನಮಗೆ ಅವರಿಗೆ ಆಗಿ ಬರಲ್ಲ. ಛತ್ತೀಸ್ಗಢ ಅಂತಾರಲ್ರಿ ಅದು. ವೈಬೋ ಜನಪ್ರಿಯವಾಗಿ ಬಳಸಲಾಗಿರುವ ಒಂದು ಸಾಮಾಜಿಕ ಮಾಧ್ಯಮವಾಗಿದೆ. ಹಾಗಾದರೆ ಅದು ಯಾವ ದೇಶದ್ದು ಅಂತ ಕೇಳಿದ್ರೆ ಚೀನಾ. ತೂಫಾನ್ ಚಂಡಮಾರುತ ಇದ್ದಂಗ ಈ ವರ್ಡ್ ಎಲ್ಲಿ ಬಳಸ್ತಾರಂದ್ರೆ ಚೀನಾ ಮತ್ತು ಜಪಾನ್ ಸಮುದ್ರಗಳಲ್ಲಿ ಬೀಸುತ್ತವೆ ಚಂಡಮಾರುತಗಳು. ಭಾರತದ ಅರುಣಾಚಲ ಪ್ರದೇಶದ ಗಡಿಯಲ್ಲಿರುವ ತವಾಂಗ ಎನ್ನುವುದು ಚೀನಾ ನಂದು ಅಂತೇಳಿ ಖ್ಯಾತೆ ತೆಗಿತದ. ಯಾರು ಅದರ ಬಗ್ಗೆ ಭಾಳ ವಿವಾದ ಮಾಡ್ತಾರಂದ್ರೆ ಚೀನಾದವರು. 1911 ಏನು ಸ್ಥಾಪನೆ ಆಯಿತು ಅಂದ್ರೆ ಗಣರಾಜ್ಯ ಸ್ಥಾಪನೆ ಆಗ್ಯದ. ಹೆಸರಿಗೆ ಗಣರಾಜ್ಯ, ಎಲ್ಲ ಕಮ್ಯುನಿಸ್ಟ್ ಸರ್ಕಾರದಲ್ಲಿ. ಚೀನಾ ಮತ್ತು ಭಾರತದ ನಡುಬರಕ ಕೆಳಗಿನವುಗಳಲ್ಲಿ ಯಾವುದು ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶವಾಗಿದೆ? ಇವೆರಡೂ ಬಿಟ್ರ, ಇವೆರಡೂ ಹೊರತುಪಡಿಸಿದ್ರೆ ಅಮೇರಿಕಾ 3rd ಪ್ಲೇಸ್ನಾಗ ಅದ. ವಿಶ್ವದ ಉಕ್ಕಿನ ಅತ್ಯಂತ ದೊಡ್ಡದಾದ ಉತ್ಪಾದಕ ರಾಷ್ಟ್ರ ಚೀನಾ. IS ಇಂಡಿಯನ್ ಎಕನಾಮಿಕ್ ಸರ್ವಿಸ್. ಶಾಂತಿಯುತ ಸಹಬಾಳ್ವೆಗಾಗಿ ಪಂಚಶೀಲ ಒಪ್ಪಂದಕ್ಕೆ ಸಹಿ ಹಾಕಿದವರು ಭಾರತ ಮತ್ತು ಚೀನಾ. ಲಾಸ್ಟ್ ಬ್ರಹ್ಮಪುತ್ರ ಸಟ್ಲೇಜ್ ನದಿಗಳ ಮೇಲೆ ಅಂತಾರಾಷ್ಟ್ರೀಯ ಸಹಕಾರದ ಅಡಿಯಲ್ಲಿ ಭಾರತವು ಯಾವ ದೇಶದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿತು? ಚೀನಾ. ಇಷ್ಟು ಕ್ವಶನ್ನ ಸೆಂಟ್ರಲ್ ಗೌರ್ಮೆಂಟ್ದಾಗ ಮಿನಿಮಮ್ ಹುಡುಕದಕ್ರೆ ಇಟ್ಟು ಸಿಕ್ಕವ್ರಿ ಇವು ಏನ್ರಿ. ಹಿಂಗೆ ಪ್ರತಿಯೊಂದು ದೇಶದ್ದು ಏನೇನು ಕೇಳ್ಯಾರ ಆ ದೇಶದ ಬಗ್ಗೆ ಇರೋದು ಕ್ವಶನ್ಸ್ ಕಲೆಕ್ಟ್ ಮಾಡಿರ್ತೀನಿ. ಇದು ಮ್ಯಾಪ್ ಬೇಸಸ್ ಮ್ಯಾಗ IAS ಕೇಳ್ಯಾರ ನೋಡ್ರಿ 95 ಈ ನಕಾಶೆ ಗೊತ್ತಿತ್ತಂದ್ರೆ ಇದಕ್ಕೆ ಆನ್ಸರ್ ಮಾಡ್ಬೋದು. ಈಗ ನಮಗೇನು ಗೊತ್ತಿರಬೇಕು ಅಂದ್ರೆ ಚೀನಾದೊಂದಿಗೆ ಗಡಿ ಹೊಂದಿರುವ ದೇಶಗಳು ಅವನ್ನ ಕಂಪ್ಲೀಟ್ ಸರ್ಚ್ ಮಾಡಬೇಕು. ಸರ್ಚ್ ಮಾಡಿಕೆಸಂದ್ರೆ ಯಾವ್ಯಾವ ಗಡಿ ಹೊಂದ್ಯವ ಅನ್ನೋದನ್ನು ಬರೀಬೇಕು. ಇಷ್ಟು ತಮಗೆ ಗೊತ್ತಿರಲಿ.